ಹಲೋ ಓಕೆ ಎಲ್ಲ ಸ್ಟೆಪ್ ಆಗಿದೆ ಇವಾಗ ಸ್ಟೇಜು ಓಕೆ ಎಲ್ಲ ದಯವಿಟ್ಟು ಕೇಳಿಸ್ತಾರೆ ಎಲ್ಲರಿಗೂ ಹಾಂ ಥಮ್ಸಪ್ ಕೊಡಿ ಅಪ್ಪ ಹಾಂ ಓಕೆ ಲೈಟ್ ಆನ್ ಮಾಡಿ ಯಾರು ಇಲ್ವಾ ನಾನೇ ಲೈಟ್ ಆನ್ ಮಾಡ್ಬೇಕಾ ಯಾರು ಲೈಟ್ ಆನ್ ಮಾಡ್ತೀರಾ ಟೆಕ್ನಿಷಿಯನ್ಸ್ ಹಾಂ ಚೆಕ್ ಥ್ಯಾಂಕ್ ಯು ಸ್ಟೇಜ್ ಮೇಲೆ ಬರಲಿ ಆಡಿಯನ್ಸ್ ಬೇಡ ಹಲೋ ಸ್ಟೇಜ್ ಯಾರಪ್ಪ ಸಾಕು ನಾವು ಲೈಟ್ನಿಂಗ್ ಸೀನ್ ಮಾಡ್ತಲ್ಲ ಮಳೆ ಚೆಕ್ ಲೈಟ್ ಆನ್ ಮಾಡೋದಲ್ಲಿ ಲೈಟ್ ಆನ್ ಮಾಡಲಿ ಹಾಂ ಹಾಂ ಬನ್ನಿ ಮೇಸ್ಟ್ರು ಬನ್ನಿ ಹಾಂ ಚೆಕ್ 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 ಮಾಡಲಿ ಅನ್ ಮಾಡ್ರಿ ನೋಡ್ಕೊಳ್ರಿ ಚೆಕ್ 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 ಹಾ ನನ್ನ ಪ್ರೀತಿ ನನ್ನ ಪ್ರೀತಿ ಅಲ್ಲೇ ನನ್ನ ಮಾವನ ಮಗಳ ಪ್ರೀತಿ ಬಂದದಲ್ಲಿ ಮಹಾಜನಗಳೇ ನಾನು ಕಚಡ ನನ್ನ ಮಗ ನೀನು ಸೂಪರ್ ವಾ ವಾ ಸರಿ ವಾ ನೋಡ ಲೈಟ್ ನೋಡಲ್ಲ ಸರಿ ಆಗ್ತಾ ಇಲ್ಲ ಅವರು ಮಹಾಜನಗಳೇ ಇವತ್ತು ನಾವು ಒಂದು ಪೌರಾಣಿಕ ನಾಟಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಸೇರಿಸ್ತೀವಿ ಇಲ್ಲಿ ಈ ನಾಟಕಕ್ಕೆ ಸ್ಕ್ರಿಪ್ಟು ನಂದೇನೆ ನಾನೇ ಬರ್ದಿರೋದು ಇದಕ್ಕೆ ಡೈಲಾಗ್ ಕೂಡ ನಾನೇ ಬರ್ದಿರೋದು ಎಲ್ಲರಿಗೂ ಆಕ್ಟಿಂಗ್ ಕೂಡ ನಾನೇ ಹೇಳಿರೋದು ಬನ್ನಿ ನೋಡೋಣ ಇವತ್ತು ಇನ್ಯಾವುದು ಕೂಡ ಸಂಜಯ್ ಅವ್ರು ಮಾಡೇ ಇಲ್ಲ ನಾನೇ ಮಾಡಿರೋದಲ್ಲ ನೋಡ್ಕೊಂಡ್ರಿ ನನ್ನ ಬನ್ನಿ ನೋಡೋಣ ದ್ರೌಪದಿ ವಸ್ತ್ರಾಪಹರಣ ಎಲ್ಲ ನಂದೆ ನಾನು ನಾನೇ ಅಂತ ಹೇಳಿ ಹೇಳಿ ಅಲ್ಲೋಡಲ್ಲಿ ಕಲಾವಿದರೆಲ್ಲ ಸೀಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೋದ್ರು ಈಗ ನಾನು ಡ್ರಾಮಾ ಗೀಮ ನಾಟಕ ಎಲ್ಲ ನಡೆಯಕ್ಕಿಲ್ಲ ಯಾವಟ್ಯಾ ಅಯ್ಯೋ ಕಾಲೆಲ್ಲ ನಡ್ತಾ ಇದ್ದಲ್ಲಪ್ಪ ಒಂದ್ ಕೆಲಸ ಮಾಡು ಟೆಕ್ನಿಷಿಯನ್ಸ್ ಎಲ್ಲ ನಾಟಕ ನೋಡಿದಾನೆ ನಾನು ನೋಡಿದ್ದೀನಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ನೋಡಿದ್ದಾರೆ ಅದರಲ್ಲಿ 4 ಸಲ ನೋಡಿದೀವಿ ಅವ್ರಿಗೆಲ್ಲ ನಾಟಕ ಬರುತ್ತೆ ತಾನೆ ಡೈಲಾಗ್ ಎಲ್ಲ ಹೇಳಿ ಹೇಳಿ ಸಾಕಾಗಿದೆಯಾ ಕೆಲಸ ಮಾಡು ಅವ್ರಿಗೆಲ್ಲ ಹೋಗಿ ಕಾಸ್ಟ್ಯೂಮ್ ಹಾಕ್ಬಿಡು ನಾನು ಬಂದ್ಬಿಡ್ತೀನಿ ಈಗಲೇ ನಾನಾ ನಾವೇನ ಡ್ರಾಮಾ ಬಂದೆ ನೋಡ್ತಾರೆ ನಾನು ಬಂದೆ ಇವಾಗ ಬಂದ್ರ ಮಹಾಜನಗಳೇ ನೋಡಿದ್ರಲ್ಲ ಯಾವುದೋ ಕಾರಣಾಂತರಗಳಿಂದ ಆರ್ಟಿಸ್ಟ್ಗಳೆಲ್ಲ ಕೈ ಕೊಟ್ಬಿಟ್ಟಿದ್ದಾರೆ ನನಗೆ ನಾಟಕ ಮಾಡಿಸ್ಲೇಬೇಕು ಅದಕ್ಕೆ ಟೆಕ್ನಿಷಿಯನ್ಸ್ ಎಲ್ಲ ಸೇರಿಸಿ ನಾಟಕ ಮಾಡಿಸ್ತಾ ಇದ್ದೀನಿ ಇದಕ್ಕೆ ಸ್ಕ್ರಿಪ್ಟ್ ನಂದೇನೆ ಆದರೆ ಅವ್ರು ಹೇಳೋ ಡೈಲಾಗ್ ಯಾವುದು ನಂದಲ್ಲ ಬನ್ನಿ ನೋಡೋಣ ದ್ರೌಪದಿ ವಸ್ತ್ರಾಪಹರಣ ಅಂದಾಗೆ ಒಂದು ಮಟ್ಟಿದ್ದೆ ಈ ನಾಟಕ ಬರೀ ಮನೋರಂಜನೆ ಮಾತ್ರ ಮಾಡಿರೋದು ಯಾರೋ ಮನಸ್ಸಿಗೆ ಹಚ್ಕೋಬೇಡಿ ದಯವಿಟ್ಟು ಚೌಟ್ಬಿಡಿ ಯಾರಿಗಾದ್ರೂ ಮನ್ಸಿಗೆ ಬೇಜಾರಾದ್ರೆ ಬನ್ನಿ ನೋಡೋಣ ಬರ್ರಿ ಟೇಗತ್ತಿ ಮಹಾಜನಗಳೇ ಕುತ್ಕೊಳ್ಳಿ ಈ ಕಡೆ ಇದ್ಯಾವ್ದಿನ ಕನ್ನಡಕ ನಾಟಕದಲ್ಲೆಲ್ಲ ನಿಜವಾಗ್ಲೂ ಕಣ್ಕಾಣಿಸ್ತಾ ಇಲ್ಲ ಇಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ತಾರೆ ಸರಿ ಹಣ್ಣು ಪಕ್ಕದಲ್ಲಿ ಇರೋದು ಯಾರಿಗೆ ಎಲ್ಲ ಕೂತ್ಕೊಳ್ತೀರ ಗಾಂಧಾರಿ ಮಹಾರಾಜ ಧೃತರಾಷ್ಟ್ರ. ಅಯ್ಯೋ ಯಮೋ ಅದು ಧೃತರಾಷ್ಟ್ರ ಅಲ್ಲ ಧೃತರಾಷ್ಟ್ರ. ಓ ತಪ್ಪಾಯ್ತು ಮೇಷ್ಟ್ರೆ.
ಮಹಾರಾಜ ಧೃತರಾಷ್ಟ್ರ, ಇದೇನು ನಿಮ್ಮ ಮುಖದಲ್ಲಿ ಮಂದಹಾಸವೇ ಕಾಣುತ್ತಿಲ್ಲವಲ್ಲ? ಏನು ನನ್ನ ಮುಖದಲ್ಲಿ ಮಂದಹಾಸವೇ ಕಾಣಿಸ್ತಿಲ್ವಾ? ಹಾಗಿರ್ಲಿ ನಿಮ್ ಕಣ್ಣೇ ಕಾಣಿಸಲ್ವಲ್ಲ, ಹೇಗ್ ಗೊತ್ತಾಯ್ತು? ಕಣ್ಣಿಲ್ಲಲ್ಲ ಮಹಾರಾಜ, ಮನಸ್ಸಿನ ಕಣ್ಣು ಕಾಣುತ್ತದೆ. ಆಹಾಹಾಹಾ, ಅದ್ಭುತ, ಅಮೋಘ, ಶಿವಮೊಗ್ಗ. ಆದರೆ ನಾವೀಗ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದ್ದೇವೆ. ನನ್ನ ಮಕ್ಕಳಾದ ದುರ್ಯೋಧನ ದುಶ್ಯಾಸನ ಕರೆಸಿ. ಮಕ್ಕಳೇ, ದುರ್ಯೋಧನ ಬರಲಿ, ದುಶ್ಯಾಸನ ಬರಲಿ. ಭಲರೆ ಭಲರೆ ಮೆರವೆ ಜಗದೋಳು ಭಲರೆ ಭಲರೆ ಮೆರವೆ ಭೀಮ ದ್ರೋಣ ರಕ್ಷಿತ ಕರ್ಣ. ಏಯ್, ನೀವಾದ್ರೂ ಹೇಳ್ರ, ಇಲ್ಲ ನಂಗಾದ್ರೂ ಹೇಳಕ್ ಬಿಡ್ರ. ನೀವೇ ಹೇಳ್ಬಿಡಿ. ಬಲದಿ ಬರೆವೆ ಮೆರೆವೆ ಜಗದೋಳು ಬಲದಿ ಬರೆವೆ ಮೆರೆವೆ ಭೀಷ್ಮ ದ್ರೋಣ ರವಿಸುತ ಕರ್ಣ ಬಲದಿ ಬರೆವೆ. ಅಶ್ವಮೇಧ ಅಶ್ವಮೇಧ ಅಣ್ಣ ನಾಗರಾಜ. ಹೇ, ಅದು ನಾಗರಾಜ ಅಲ್ಲ ಕಣೋ, ಅಗ್ರಜ. ಸರಿಗಳ ಅಣ್ಣ ಅಗ್ರಜ. ತಮ್ಮ ದುರ್ವಾಸನೆ. ಹೇ, ದುರ್ವಾಸನೆ ಅಲ್ಲೋದು ದುಶ್ಯಾಸನ. ಲೋಕದ ಹೇಳ್ಬಿಡಿ. ಇಲ್ಲಿ ದುರ್ವಾಸನೆ ಅಂದೆ, ಅಲ್ಲಿ ಒಂದು ಹೇಳ್ತೀನಿ. ತಮ್ಮ ದುಶ್ಯಾಸನ ನಮ್ಮನ್ನು ಈ ರಾಜ್ಯಸಭೆಗೆ ಕರೆಸಿದ ಕಾರಣ ಅಪ್ಪಯ್ಯ ಅಪ್ಪಯ್ಯ ಕರೆದಿದ್ದು ಡ್ಯಾಡಿ. ಅಪ್ಪಯ್ಯ ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಮ್ಮ ಅಪ್ಪಯ್ಯ, ಬರುವ ನಮ್ಮ ಅಪ್ಪಯ್ಯ. ಹೇ, ಕಂದು ಪದ್ಯ ಆಡೋ ಒಂದು ಸಿನಿಮಾ ಆಡ್ತಿರೋದು ಹಾಳಾದವ. ಸರಿ ಆಡ. ಆಯ್ತು ಆಯ್ತು. ಅಪ್ಪ ಅಪ್ಪ ನಮ್ಮನ್ನು ಈ ರಾಜಸಭೆಗೆ ಕರೆಸಿದ ಉದ್ದೇಶ ಹೇ, ನಾಟ್ಯ ಡೈಲಾಗ್ ಹೇಳಿದ್ರು, ನಾಟ್ಯ ಡೈಲಾಗ್. ಪಿತಾಶ್ರೀ ನಮ್ಮನ್ನು ಈ ರಾಜ್ಯಸಭೆಗೆ ಕರೆಸಿದ ಕಾರಣ ಈ ನಮ್ಮ ರಾಜ್ಯವನ್ನ ಪಾಂಡವರೊಂದಿಗೆ ಹಂಚ್ಕೋಬೇಕಂತೆ. ಏನು? ಗುರಿಗೈ ಮುಷ್ಟಿಯಲ್ಲಿ ಮದ್ದಾನೆಯ ತಲೆ ಸೀಳಿದವನಿಗೆ ಏನನ್ನುವನ? ನಮ್ಮ ರಾಜ್ಯನ ಹಂಚ್ಕೋಬೇಕಂತೆ. ಅದಕ್ಕಾಯ್ತದೆ ಅಲ್ಲೇ ಅಣ್ಣ ಅಗ್ರಜ, ಈ ವಿಷಯವನ್ನು ಇತ್ಯರ್ಥ ಮಾಡಲು ಒಬ್ಬನನ್ನು ಇಲ್ಲಿಗೆ ಕರೆಸಬೇಕಾಗಿದೆ. ಹೌದಾ? ಯಾರದು? ಆ ಶ್ರೀ ಶ್ರೀ ಶಿಖಂಡಿ. ಆ ಶಿಖಂಡಿಯನ್ನು ಕರೆಸಿ. ಹೇ, ಶಿಖಂಡಿ ಅಲ್ಲ ಅವನು, ಶಕುನಿ ಕಂಡ್ರು. ಆ ಶಕುನಿಯನ್ನು ಕರೆಸಿ. ಉರಿಯುತ್ತಿರುವ ಜ್ವಾಲಾಮುಖಿಗೆ ತುಪ್ಪವನ್ನು ಸುರಿದು ನನ್ನಿ ಕುರುವಂಶವನ್ನು ಮುನ್ನಡೆಸುತ್ತಿರುವ ಮಾವ ಶಕುನಿ. ಹೃದಯದಿ ದ್ವೇಷದ ಜ್ವಾಲೆ ಉದಯಿಸಿ ಬರುತ್ತಿದೆ ಹಿಡಲೆ. ಮೆಲ್ಲುತ್ತಿರೆ ಸವಿಗಾನ, ಎದೆಗಲ್ಲದೆ ಹೂವಿನ ಬಾಣ. ಹೇ, ಕಂದು ಪದ್ಯ ಆಡ್ರು ಹಾಳಾದವ. ಈ ಸಿನಿಮಾ ನೋಡಿ 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 ಹಾಳಾಗವ್ರೆ. ಸಾಂದರೆ ಸಕಲೇಶ
ಬಂದಿದ ಕಾರಣ ಸುಮ್ಮನೆ ನಿಂತಿದ್ದಲ್ಲ ಗಿಡ ಬಿಟ್ಕೊಂಡು ಅಡಿಗೆ ಕರೆದಿದ್ದು ಮಾವ ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕಂತೆ. ಆ, ಅರ್ಧ ರಾಜ್ಯ ಕೊಡಬೇಕಂತ ಎಲ್ಲ ಹೊಡಿತಾನೆ ಡೈಲಾಗ್ ಮಾಡ್ತಾ ಚಿಕಾಟಿ ಪಾತ್ರ ಕೊಟ್ಬಿಡ್ತೀನಿ ಮಗ ನಿಮ್ಗೆ. ಶಕುನಿನೇ ಮಾಡ್ತೀನಿ ಅರ್ಧ ರಾಜ್ಯ ಕೊಡಬೇಕಂತ. ಬೇಕಾದರೆ ಈ ರಾಜ್ಯವನ್ನು 101 ಪಾಲು ಮಾಡುವೆ, ಆದರೆ ಪಾಂಡವರಿಗೆ ಮಾತ್ರ ಕೊಡುವುದಿಲ್ಲ. ಮಾವ ಹಾಗಾದರೆ ನಮ್ಮ ರಾಜ್ಯವನ್ನು 101 ಭಾಗ ಮಾಡಬೇಕೇ? ಬೇಡ, ಕರೆಸಿ, ಕುಂತಿಯನ್ನು ಕರೆಸಿ. ಕುಂತಿ ಬರ್ಲಿ ಕುಂತಿ. ನಿಲ್ಲಿಸಿ. ಎಷ್ಟು ಮಾರಾಡೋಳು? ನಾನು ಹೇಳಿದ್ದು ನಿಮ್ಮ ಮಾತನ್ನು ನಿಲ್ಲಿಸಿ ಎಂದು. ಅಯ್ಯ ನಿಲ್ಸಿದೀವಲ್ಲ ಹೇಳಮ್ಮ ಮುಂದೆ ಕಂದ ಕೌರವೇಶ್ವರ. ಏಯ್, ಇರೋದಿಲ್ಲ ಇಬ್ರೇ, ದುಶ್ಯಾಸನ ದುರ್ಯೋಧನ. ಹೇ ಹೇ ಕೌರವೇಶ್ವರ ಅಂದ್ರೆ ನೀನೇ ಕಣೋ, ದುರ್ಯೋಧನ ನೀನೇ ಮಾಡೋ. ಆ, ಎರಡು ಪಾತ್ರ ಡಬಲ್ ಆಕ್ಟಿಂಗ್. ಕಂದ ಸುಯೋಧನ. ಎರಡು ಪಾತ್ರ ಮಾಡೋದೇ ಕಷ್ಟ ಆಯ್ತಾ? ಊರು ಕರೀತಾಳೆ. ಹೇ ಇಲ್ಲ ಕಣೋ, ಸುಯೋಧನ ಅಂದ್ರೂ ನೀನೆ, ದುರ್ಯೋಧನ ಅಂದ್ರೂ ನೀನೆ, ಎಲ್ಲ ನೀನೇ ಕಣೋ, ಮಾಡೋ ಹೋಗಮ್ಮ ನೀನೆ. ಆಗಕ್ಕಿಲ್ಲ, ಕೊಡೋ ಒಂದು ಪೇಮೆಂಟ್ಗೆ ದುರ್ಯೋಧನ ಮಾಡು, ಸುಯೋಧನ ಮಾಡು, ಕೌರವೇಶ್ವರ ಮಾಡು. ಆಗಕ್ಕಿಲ್ಲ. ಹೌದು ಕೈ ನೋಡೋದು ನಿಲ್ಸು, ನಾಟಕ ಮಾಡು. ಕಂದ ಕೌರವೇಶ್ವರ. ನನ್ನ ಮಕ್ಕಳು ಪಾಂಡವರಿಗೆ ಸಲ್ಲಬೇಕಾದ ಆಸ್ತಿಯನ್ನು ಈಗಲೇ ಪಾಲು ಮಾಡು ಕಂದ. ಯಾಕೋ ಹೋಗ್ತೀರಾ? ಡೈಲಾಗ್ ಬೇಡ್ರೆ ಕ್ಯಾರೆಕ್ಟರು. ಮಾಡ ಮಾಡಿ ಕೌರವೇಶ್ವರ. ನನ್ನ ಮಕ್ಕಳು ಪಾಂಡವರಿಗೆ ಈಗಲೇ ರಾಜ್ಯದಲ್ಲಿ ಶೇರ್ ಸಿಗಬೇಕು. ಹೌದು, ಕೈ ನೋಡ್ಕೊಂಡು ಹೋಗ್ತೀಯ ಡೈಲಾಗು, ಶೇರು ಲೈಕ್ಸ್ ಕಮೆಂಟ್ ಎಲ್ಲ ಕೇಳ್ಕೊ ಮತ್ತೆ. Please like, share and comment. ಹೇ, 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 ಹಾಕ್ತೀಯ? ಹೇಳ್ತಾಳೆ. ಈಗಲೇ ನನ್ನ ಮಕ್ಕಳಿಗೆ ರಾಜ್ಯದಲ್ಲಿ ಪಾಲು ಸಿಗಬೇಕು. ಕೊಡು ಸುಯೋಧನ, ಕೊಡು. ನನ್ನ ಮಕ್ಕಳು ಪಾಂಡವರಾದ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಬನ್ನಿ. ಬರ್ಲಿ ಪಾಂಡವ್ ಬರ್ಲಿ. ಪಾಂಡವ್ ಕಂಡ್ರೋ ನೀವು, ಪ್ಯಾಂಟ್ ಹಾಕೊಂಡ್ ಬಂದಿದೆಯಲ್ಲ ಡಾಕ್ಟರ್ಗೆ. ನಮ್ಮ ಮಾನ್ಮಗಳು ಪ್ರೀತಿ ಕೊಡ್ಸಿದ್ದು ಹೊಸದು ಚೆನ್ನಾಗಿದ್ಯಾ? ಓಲಿ ಕಿರೀಟ ಇಲ್ಲೋ ಒಳಗಡೆ. ಕಿರೀಟ ಎಲ್ಲ ಇಲ್ಲ, ಹೇರ್ ಸ್ಟೈಲ್ ಕಟ್ಟಬಿಡುತ್ತೆ. ಬಿಲ್ಲು ಕೂಡ ತಗೊಂಡ್ಬಂದಿಲ್ಲ ನಾಟಕಕ್ಕೆ. ಅದೆಲ್ಲ ಸೌದಾಗುತ್ತೆ ಅಂತ ಒಳಗಿಟ್ಟಿ ಮಳೆ ತಂದಿದ್ದೀನಲ್ಲ. ಅಲ್ಲ ಮೇಟ್ರೆ, ಆ ಅಮ್ಮ ನೋಡಿದ್ರೆ 5 ಜನದ ಹೆಸರು. ಈ ನೋಡಿದ್ರೆ ಇವ್ರಿಬ್ರೇ ಬಂದಾರಲ್ಲ, ನಿಂತಾರಲ್ಲ ಎಲ್ಲಿ? ನಕ್ಕಲು ಸರ್ ಸಿಗ್ಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋ. ಆದ್ರೆ ಭೀಮ ಇರ್ಬೇಕಿತ್ತಲ್ಲ, ಭೀಮ ಬಾರ.
ನಿಮ್ಮ ಹೆಸರು ಇವ್ರು ನಮ್ಮನೆ ನಾಯಿ ಕುರಿ ತರ ಇದ್ದಾವೆ. ಜನ ಬಂದ್ರು, ಜನ 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 ಬಂದ್ರು, ಜನ. ಜನಾರ್ದನ, ಅವನ ನೆತ್ತರದಿಂದ ನನ್ನ ಕೂದಲನ್ನು ಕಟ್ಟುತ್ತೇನೆ. ಈಗಲ್ಲ ಮಾತು ಡೈಲಾಗು. ಹಿಂದಕ್ಕೆ ಹೋಗು ಕಟ್ಟ ಆಮೇಲೆ ಆಮೇಲೆ ಅವ್ವಾ 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 ಯಾಕೆ ಹಿಂಗೆ ನಿಂತಿದ್ದೀಯೇ ಅವ್ವಾ ಚಿಲ್ಲರೆ ಎಲ್ಲ ಒಂದೇಗಪ್ಪ. ಯಾಕಲೇ ಏಯ್ ಡೈಲಾಗ್ ಹೇಳ್ರು. ಮಗನೇ, ಅವ್ವಾ ಕಂದ, ಅವ್ವಾ ದುರ್ಯೋಧನ, ಅವ್ವಾ ಧರ್ಮರಾಯ ಹೀಗೆ. ಅಮ್ಮ ನಮ್ಮ ಪಾರ್ಟಿ ಇರ್ಬೇಕು. ಏಯ್ ನಾಲ್ಕು ಡೈಲಾಗ್ ಹೇಳ್ರು. ಕಂದ, ಅವ್ವಾ ಧರ್ಮರಾಯ, ಅವ್ವಾ ನಿಮಗೆ ಸಲ್ಲಬೇಕಾದ ಆಸ್ತಿಯನ್ನು ನಿಮ್ಮ ಸಹೋದರರ ಬಳಿ ನೀನೇ ಕೇಳು ಕಂದ. ಅಯ್ಯ ಸಾಕ್ ಮಾಡ್ಲಿಲ್ಲ. ಬಂದರ ಬಂದೇ ಇತ್ತಗೆ ಕಂಡಾರ ಅವರು. ಅಯ್ಯ ಹಿರಿಯರಿಗೆ ನಮಸ್ಕಾರಗಳು. ಮಹಾರಾಜ, ಯಮಧರ್ಮರಾಯರಿಗೆ ನಮೋ ನಮಃ. ಅದು ಯಮಧರ್ಮರಾಯ ಅಲ್ಲೇ ಧರ್ಮರಾಯ. ಏನೆಲ್ಲ ಹೇಳ್ತಿಲ್ಲ ಧರ್ಮರಾಯರಿಗೆ ನಮಸ್ಕಾರಗಳು. ನಿಮಗೂ ಪ್ರಣಾಮಗಳು. ಪ್ರಮಾಣಗಳು. ಆ, ಕೌರವೇಶ್ವರ, ನಾನು ಇಲ್ಲಿ ಕೇಳುವುದೇನೆಂದರೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನ್ಯಾಯವಾಗಿ ನಮಗೆ ಕೊಡಬೇಕು ಎಂದು. ಇಲ್ಲ ಇಲ್ಲ ಆಗುವುದಿಲ್ಲ. ನಮ್ಮ ರಾಜ್ಯವ ನಿನಗೆ ಎಂದು ಕೊಡಕ್ಕಿಲ್ಲ, ನಾವು ಕೊಡಕ್ಕಿಲ್ಲ. ಕಿಲ ಕಿಲ ಏಯ್ ಒಂದು ಕಥೆ ಆಡ್ರು ಹಾಳಾದವ. ಬರೀ ಸಿನಿಮಾ ಆಡಿಲ್ಲ ಇರ್ತೀರ. ಕೊಡುವುದಿಲ್ಲ ಅದಮ, ನಿನಗೆ ಅರ್ಧ ರಾಜ್ಯವ ಕೊಡುವುದಿಲ್ಲ ಅದಮ. ಗೆದ್ದು ಮಾಡು ಅದಮ, ಅರ್ಧ ರಾಜ್ಯವ ಗೆದ್ದು ಮಾಡು ಅದಮ. ತಡಿಯೋ ಈಗೆಲ್ಲ ನಿಂದು ಪೆಕ್ ಮೇಲೆ ಪೆಕ್ಕು ಬೀರ ಎಲ್ಲ ಆದ್ಮೇಲೆ ಆ ಕಡೆ ಆಮೇಲೆ ದುಡುಕಬೇಡ ಸುಯೋಧನ, ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು. ಧರ್ಮರಾಯ, ನಿನಗೆ ಸಿಗಬೇಕಾದ ಅರ್ಧ ರಾಜ್ಯ ಸಿಗಬೇಕೆಂದರೆ ಬೇಡ್ರೆ ಈ ಕುಳ್ಳು ಮಗನೇ ಎಲ್ಲ ತಿನ್ಬಿಟ್ಟು ಇಲ್ಲ ಕಸ ಮಾಡಾನೆ. ಏಯ್ ನಾಟಕ ಡೈಲಾಗ್ ಹೇಳ್ರು. ಪರವಾಗಿಲ್ಲ. ಹಾ ಧರ್ಮರಾಯ, ನಿನಗೆ ಸಿಗಬೇಕಾದ ಅರ್ಧ ರಾಜ್ಯ ಸಿಗಬೇಕೆಂದರೆ ನಮ್ಮೊಂದಿಗೆ ಆಟವಾಡಿಕೆ. ಓಹೋ, ಆಟನ ಆಟಕ್ಕೆ ನಾವು ಯಾವಾಗೂ ರೆಡಿನೇ. ಯಾವ ಆಟ ಆಡೋಣ? ಕ್ರಿಕೆಟ್ ಆಡೋಣ? ಕ್ರಿಕೆಟ್ ಬರೋದಿಲ್ಲ. ಚೆಂಡಾಟ ಆದ್ರೆ ನಾನು ಆಡ್ತೀನಿ. ವಾಲಿಬಾಲ್ ಆಡ್ತೀರೋ? ಓ, ನಾನು ಆಡ್ತೀನಿ. ನನ್ನ ತಮ್ಮಂದ್ರಿಗೆ ಬರೋದಿಲ್ವೇ? ಏಯ್ ಪಕಡೆ ಕೊಂಡ್ರು. ಪಕಡೆ ಆಟ. ಪಗಡೆ ಆಡ್ತಿರೋ? ಪಗಾಡೇನೂ ಬರೋದು. ಯಾವ ಆಟ ಗೆಲ್ತಿರೋ ಅದೇ ಆಡ. ಹಂಗಾದ್ರೆ ಪೋಕರ್ ಆಡೋಣ. ಹಾ ಏಯ್, ಹೋಗಲೇ ಪೋಕರ್ ಸೆಟ್ ತಗೊಂಬರಲೇ. ನಾನ್ ನಿಮ್ ಮಾವ ಹಾಕೊಂಡ್ರು ಏನ್ ಆಳ್ತರ ಮಾತಾಡಿಸ್ತಾ ಇದ್ದೀರಾ? ಮರ್ಯಾದೆ ಬರ್ಲಿ. ಮಾತಾಡ್ತೀನಿ ನನಗೊಂದು ಎಕ್ಸ್ಟ್ರಾ ಡೈಲಾಗ್ ಸಿಗುತ್ತೆ. ನಾಟಕ ಮಾಡ್ತೀರಾ? ಹಾ ಧರ್ಮರಾಯ, ಆಹಾ, ನಿನಗೆ ಪೋಕರ್ ಆಡಲು ಬರುತ್ತೆ ಎಂದಲ್ವೇ? ಹೌದು. ಪೋಕರ್ ಆಡುವುದು ಹೇಗೆ ಗೊತ್ತೇ? ಅದರಲ್ಲೇನಿದೆ, ಎಲೆಗಳನ್ನ ಕಲಿಸಿ ಎಲ್ರಿಗೂ ಹಂಚಿ ಆ ಕಡೆ ಈ ಕಡೆ ಅಡ ಇಟ್ಟು ಆಡಿದ್ರೆ ಆಯ್ತು. ಹಾ ಸರಿ, ನಮ್ಮ ಕಡೆಯಿಂದ ನಮ್ಮ ಮಾವ ಶಕುನಿ ಆಡುವನು. ನಿಮ್ಮ ಕಡೆಯಿಂದ ಯಾರು ಆಡುವರು? ಓ, ಹಿರಿಯಣ್ಣನಾದ ಚಟಗಾರನಾದ ನಾನೇ ಆಡ್ತೀನಿ. ಓ ಹಾಗೋ.
ಅಂದ ಹಾಗೆ ನಮ್ಮಲ್ಲಿ ನಾವು ಅಡಬಿಡಲು ನಿಂದ್ಯಾವ್ದ ಕಾರು ಹಾ ನಮ್ಮ ಕಡೆಯಿಂದ ಒಂದು ಹಾಂಡಾ ಪೈಲಟ್ ರಾತ್ರಿ ಕೊಂಡಾಗ ತಿಂತ ಆಟಕ್ಕಾರೆ ಹೋಗಿ ಫಸ್ಟ್ ಹೊಸ ಯೂಟಕ್ಕೆ ಪ್ರೆಸಿಡೆಂಟ್ ಅವರಂತೆ ಹೋಗಿ ಮುಂದಿನ ವರ್ಷ ನಾಟಕಕ್ಕೆ ಡೀಲ್ ಮಾಡ್ಕೊಂಡು ಬರ್ತೀನಿ. ಇಂಪಾರ್ಟೆಂಟ್ ಸಿಗಿದೆ ಮಾತಾಡಿ. ಚೆನ್ನಾಗಿ ಆಡ್ತೀವಿ ಅಷ್ಟೇ, ಚೆನ್ನಾಗಿ ಆಡ್ತೀವಿ. ಅಯ್ಯೋ ನಾನೇ ಇಡ್ಲಿ 10 ಇಡು 10 ಹತ್ತಿ $10 ಇಡು ಒಂದೇ. ಪ್ರಾರಂಭಿಸೋಣ ಆಟವನ್ನು. ಒಂದು ಲೈನ್ ಇಡಪ್ಪ. ಎರಡೇ ಕೊಟ್ಟಿದ್ಯಲ್ಲೋ, ಇನ್ನೊಂದು ಕೊಡಲೇ. ನಮ್ಮದು ಸ್ಟ್ರೈಟ್. ನಮ್ಮದು ಹೌಸ್ಫುಲ್. ಧರ್ಮರಾಯ ಬೇಜಾರು ಮಾಡ್ಕೋಬೇಡ, ಇನ್ನೊಂದು ಆಟ ಆಡೋಣ. ಅದಕ್ಕೆ ನಂತೆ ಆಡಕ್ಕೆ ಯಾವಾಗೂ ರೆಡಿನೇ ನಾವು. ಅಯ್ಯೋ, ಆದರೆ ಅಡ ಇಡಲು ಏನಿಲ್ಲವೇ? ಗದೆನು ಕೊಟ್ಬಿಡಿ. ನಾನಿದ್ದೀನಲ್ಲ ನನ್ನನ್ನಿಡಿ ತಗೊಂಡು ಇಟ್ಕೊಂಡ್ಬಿಡಿ. ಆಡೋಣ ಬನ್ನಿ. ಆಗಲೇ ಶಕುನಿ, ಈ ಸಾರಿ ನಮ್ಮದೇ ಆಟ. ಈ ಸಾರಿ ನಮ್ಮದು ಫ್ಲಶ್. ನಮ್ಮದು ರಾಯಲ್ ಫ್ಲಶ್. ದ್ರೌಪದಿ ನಿಮ್ಮ ವಶವಾದಳು. ಈಗ ನೋಡು ಈ ದುಸ್ಸಾಹಸನ ಆಟವನ್ನು. ತಾನೇ ಆಟ ಆಯ್ತಲ್ಲಯ್ಯ, ಇನ್ನೇನ್ ಆಟ ಆಡ್ತೀಯೋ? ಈಗ ಈ ದುಸ್ಸಾಹಸನ ಕೈಯಿಂದ ಈ ದ್ರೌಪದಿಯ ವಸ್ತ್ರ